ಶಿವದತ್ತವರು ಮೇಷ್ಟ್ರು ತರ ಪದ್ಯ ಓದವರು. ಕಣಿವೆಯವರು ಸುಮಾರಾಗಿ ಕೇಳಿಸ್ತೋ ಬಿಡ್ತೋ ಅನ್ನಂಗೆ ಪದ್ಯ ಓದವರು. ನರಸಿಂಹಸ್ವಾಮಿಯವ್ರ ಪದ್ಯ ಓದಿದ್ದೇ ನನಗೆ ಗೊತ್ತಿಲ್ಲ. ಅವ್ರ ಪದ್ಯಗಳನ್ನು ವಿ.ಸಿ. ಅವರು ಓದಿ ಸಭೆಗೆ ಹೇಳಿದ್ದು ಉಂಟು ಅನ್ನೋದು ದಾಖಲಾಗಿದೆ. ಅವರು ತುಂಬ ಓದ್ಕೊಂಡಿದ್ರು, ಅವ್ರ ಮನೆಯವರು ತುಂಬ ಓದ್ಕೊಂಡಿದ್ರು ನನ್ನ ತಿಳುವಳಿಕೆಗೆ. ಅವರು ಇರ್ಲಿ ಬಿಡಮ್ಮ ಅಂತ ಇವರು ಅನ್ನೋರು ಅಷ್ಟೇ ಹೊರತು ಜೋರು ಜಬರ್ದಸ್ತ್ ಎಲ್ಲ ಎಕ್ಕುಂಡಿಯವ್ರ ಮನೆಯವರಲ್ಲಿ. ನಿನ್ನಲ್ಲಿ ಇದಿದೆ, ಚೈತನ್ಯ ಇದೆ, ಈ ಪ್ರತಿಭೆ ಇದೆ ಅಂತ ಬೆಳೆಸ್ಬೇಕಲ್ಲ, ಆ ಕೆಲಸ ಮಾಡಿದವ್ರು ಎಕ್ಕುಂಡಿಯವರು. ಆದ್ದರಿಂದ ಅವರಿಗೆ ಸಿಂಪತಿ ಅನ್ನೋದು, ಅನುಕಂಪ ಅನ್ನೋದು ಅವರ ಕವಿತೆಗಳಲ್ಲಿ ಉಕ್ಕಿ ಬರುತ್ತೆ. ಅಲ್ಲಿಯೇ ಆ ವಾತಾವರಣದಲ್ಲಿಯೇ ಹವಾಗುಣದಲ್ಲೇ ಬೆಳೆದ ಜಿ ರಾಜಶೇಖರ್ಗೆ ಇವ್ರು ಕವಿ ಅಂತ ಅನ್ನಿಸ್ತೇ ಇಲ್ಲ. ಸೂರಂ ಎಕ್ಕುಂಡಿ. ಎಕ್ಕುಂಡಿಯವರು ಊರ ಹೆಸರು ಇರ್ಬೋದು, ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರು. ಸೂರಂ ಎಕ್ಕುಂಡಿ ಅಂದರೆ ಅವರು ಅಲ್ಲೆಲ್ಲೋ ಉತ್ತರ ಕರ್ನಾಟಕದ ಒಂದು ಸ್ಥಳದಲ್ಲಿ ಮೇಷ್ಟ್ರು ಉಪಾಧ್ಯಾಯರಾಗಿದ್ದರು. B.A. ಆನರ್ಸ್ ಅವರು. ಆದರೂ ಕೂಡ ಒಂದು ಹೈಸ್ಕೂಲ್ನಲ್ಲೋ ಏನೋ ಅವರು ಇದ್ದರು. ಅದೇನೋ ಊರ ಹೆಸರು ಮರ್ತೋಗ್ತು, ನನಗೆ ಜ್ಞಾಪಕ ಬರ್ತಾ ಇಲ್ಲ ಈಗ. ಅಲ್ಲೇ ಇದ್ದು ಆಮೇಲೆ ಅವರು ಓದಿದ್ದು B.A. ಆನರ್ಸು. ಅವರೆಲ್ಲ ಗೋಕಾಕ್ರ ಪಟ್ಟ ಶಿಷ್ಯರು ಎಕ್ಕುಂಡಿಯವರು. ಬಹುಶಃ ಮೊದಲನೇ ಸಂಕಲನ ಅಲ್ಲಿಂದನೇ ತಂದಿರಬೇಕು. ಗೋಕಾಕ್ರೆ ನಿಂತ್ಕೊಂಡು ಆ ಒಂದು ಸಂಘದ ವತಿಯಿಂದ ಕನ್ನಡದ ಅವ್ರು ಮಾಡ್ಕೊಂಡಿದ್ರಲ್ಲ, ಮುಗುಳಿಯವರು, ಗೋಕಾಕರು ಎಲ್ಲ ಮಾಡ್ಕೊಂಡಿದ್ರು. ಅವರೆಲ್ಲರೂ ಇವ್ರನ್ನ ಬೆಳೆಸಿದ್ರು. ವಿಚಿತ್ರ ಅಂದರೆ ಈಗ ನರಸಿಂಹಸ್ವಾಮಿಯವ್ರನ್ನ ಯಾವುದೋ ಒಂದು ಪಂಥಕ್ಕೆ ನಾವು ಗುರಿ ಮಾಡೋಕ್ಕಾಗಲ್ಲ. ಆಮೇಲೆ ಶಿವರುದ್ರಪ್ಪನವರು ಅಷ್ಟೇ, ಪ್ರೋಗ್ರೆಸಿವ್ ಐಡಿಯಾ ಇತ್ತೇ ಹೊರತು ಅವರು ಕಮ್ಯುನಿಸ್ಟರು ಅಂತ ನಾವು ಅನ್ನಕ್ಕಾಗಲ್ಲ. ಕಣಿವೆಯವ್ರಿಗಂತೂ ಇಲ್ಲವೇ ಇಲ್ಲ, ಸುಕೋಮಲವಾದಂತಹ ವ್ಯಕ್ತಿತ್ವ, ಹೃದಯ ಇದ್ದವರು. ಆದರೆ ಎಕ್ಕುಂಡಿಯವ್ರದ್ದು ವಿಶೇಷ ಏನು ಅಂದರೆ, ಒಂದು ಮಗ್ಗಲು ದ್ವೈತ ಮಧ್ವಾಚಾರ್ಯರ ಫಿಲಾಸಫಿಯನ್ನು ಅವರು ಒಪ್ಪಿದವರು. ಕಥನ ಕವನಗಳನ್ನು ಅವರಷ್ಟು ಬರೆದವರು ಭಾಳ ಕಡಿಮೆ. ಕುವೆಂಪು ಬರೆದಿದ್ದಾರೆ, ಮಾಸ್ತಿಯವರು ಬರೆದಿದ್ದಾರೆ, ಅದೆಲ್ಲ ಇರಬಹುದು. ಆದರೆ ಸೂರಂ ಎಕ್ಕುಂಡಿಯವರ ಕಥನ ಕ್ರಮದ ವಿಶೇಷವೇ ಬೇರೆ. ಬಹಳ ಸೊಗಸಾದ ಒಂದು ಜಾನಪದ ಸಾಹಿತ್ಯದಲ್ಲಿ ಹೇಗೆ ಬರುತ್ತೋ ಲಾವಣಿಗಳಿದ್ದ ಹಾಗೆ ಅದು ಎಕ್ಕುಂಡಿಯವರ ಇದು. ಇನ್ನೊಂದು ಕಮ್ಯುನಿಸಮ್. ಅವರು ಕಮ್ಯುನಿಸ್ಟರು ಕೂಡ ಆಗಿದ್ದರು. ಕರ್ಗವರು ಬಡವರಿಗೆ, ಕಾರ್ಮಿಕರ ಬಗ್ಗೆ ಬೇಕಾಷ್ಟು ಬರೆದಿದ್ದಾರೆ ಎಕ್ಕುಂಡಿಯವರು. ಹಾಗಾಗಿ ಅವ್ರನ್ನ ಪೂರ್ಣ ಇವರು ಒಂದು ಭಾಗವತ ಸಂಪ್ರದಾಯದ ಕವಿ ಅಂತಾರೆ ಅವ್ರನ್ನ. ಆ ಕಡೆಗೆ ಮಧ್ವಾಚಾರ್ಯ ಫಿಲಾಸಫಿಯಲ್ಲಿಯೇ ಬರೆದವರು ಅಲ್ಲ, ಅದು ಇತ್ತು. ಈ ಕಡೆ ಮಾರ್ಕ್ಸ್, ಲೆನಿನ್ನು ಇತ್ಯಾದಿಗಳನ್ನ ನಾವು ನೋಡಿಕೊಂಡ್ರೆ ಅದನ್ನೂ ಅವರು ಪೂರ್ತ ಒಪ್ಪಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಎರಡನ್ನೂ ಮಿಲನ ಮಾಡಿದ್ದು ಎಕ್ಕುಂಡಿಯವರು. ಎಕ್ಕುಂಡಿಯವರಿಗೆ ತುಂಬ ಅಭಿಮಾನಿಗಳಿದ್ದರು. ಅವರೇನು ಕೀರ್ತಿವಂತರು ಅಂತ ಹೇಳೋಕ್ಕೆ ಆಗೋದಿಲ್ಲ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರ ಅವಾರ್ಡ್ ಬಂದಿದೆ ಅವರಿಗೆ. ಅವರ ಬೆಳ್ಳಕ್ಕಿಗಳು ಅನ್ನುವಂಥ ಒಂದು ಸಂಕಲನವನ್ನು ನಾನು 82ನೇ ಇಸ್ವಿನಲ್ಲಿ ನನ್ನ ಪರಿಚಯ ಆದಾಗ ಬೆಂಗಳೂರಿನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಅವ್ರ ಮಗನ ಮನೆಗೆ ಬಂದಿದ್ದು ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ನಿಲ್ದಾಣದ ಎದುರುಗಡೆಗೇ ಅವ್ರ ಮನೆ ಇದ್ದಿದ್ದು, ಬಾಡಿಗೆ ಮನೆ. ಆಗ ನಾನು ಯಾರೋ ಕುಲಕರ್ಣಿ ಅಂತ ವಿದ್ಯಾವರ್ತಕ ಸಂಘದಲ್ಲಿ ಮೇಷ್ಟಿದ್ರು. ಅವ್ರು ಹೇಳಿದ್ರು, ಕುಂಡಿಯವರು ಬಂದಿದ್ದಾರೆ, ನೀವು ಯಾವತ್ತಾರು ಭೇಟಿ ಮಾಡಿದ್ದಿಲ್ಲ? ಇಲ್ಲ ಸರ್, ನೋಡ್ಬೇಕು ಅವ್ರನ್ನ ಅಂತ ನಾನೇ ಹೋದೆ. ಅವರೇನು ಯಾವುದೇ ಸಭೆ ಸಮಾರಂಭದಲ್ಲಿ ಬಂದಾಗಲಿ ಅಥವಾ ಎಲ್ಲಾದರೂ ಮಿಂಚಬೇಕು ಅನ್ನುವಂಥ ಯಾವುದಿಲ್ಲ. ಭಾಳ ಇದು ತುಂಬಿದ ಮುಖ, ಒಂಥರ ಹಸನ್ಮುಖಿ. ಯಾವಾಗಲೂ ಕೂಡ ಪದ್ಯ ಓದುವುದೇ ಅವ್ರದ್ದೇ ಒಂದು ಶೈಲಿ ಇತ್ತು. ಎಕ್ಕುಂಡಿಯವ್ರ ಪದ್ಯ ತುಂಬ ಚೆನ್ನಾಗಿ ಓದ್ತಾ ಇದ್ರು ಕವಿತೆಗಳನ್ನು ಇವರೆಲ್ಲರಿಗಿಂತ. ಈಗ ಶಿವರುದ್ರಪ್ಪನವರು ಮೇಷ್ಟ್ರು ಥರ ಪದ್ಯ ಓದೋರು. ಕಣಿವೆಯವರು ಸುಮಾರಾಗಿ ಕೇಳಿಸ್ತೋ ಬಿಡ್ತೋ ಅನ್ನಂಗೆ ಪದ್ಯ ಓದವರು. ನರಸಿಂಹಸ್ವಾಮಿಯವ್ರ ಪದ್ಯ ಓದಿದ್ದೇ ನನಗೆ ಗೊತ್ತಿಲ್ಲ. ಅವ್ರ ಪದ್ಯಗಳನ್ನು ವಿ.ಸಿ. ಅವರು ಓದಿ ಸಭೆಗೆ ಹೇಳಿದ್ದು ಉಂಟು ಅನ್ನೋದು ದಾಖಲಾಗಿದೆ. ಜನಕ್ಕೆ ಮುಟ್ಲೇ ಇಲ್ಲ ಅಂದಾಗ ವಿ.ಸಿ. ಅದು ಅಂಥ ಇದರಲ್ಲಿ ಇದರಲ್ಲಿ ಕರಕಮಲ ಸಂಜಾತರಲ್ಲಿ ನರಸಿಂಹಸ್ವಾಮಿಯವರು ಒಬ್ಬರು. ಅವ್ರಿಗೆ ಸಪೋರ್ಟ್ ಆಗಿದ್ದು, ನೀವು ಬರಿತಾ ಇರೋದು ಚೆನ್ನಾಗಿದೆ, ಪದ್ಯ ಕವಿತೆ ಇದು, ಕಾವ್ಯ ಇದು ಅಂಥೇಳಿ ವಿ.ಸಿ. ಅವರು ಅವ್ರಿಗೆ ಇದು ಮಾಡಿದ್ರು. ಇನ್ನೊಬ್ಬರು ಪಿ.ನಂ ಶ್ರೀಕಂಠಯ್ಯನವರು ಅವರು ಇತ್ಯಾದಿ ಅವರಿಗೆಲ್ಲ ಬೆಂಬಲವಾಗಿದ್ದರು. ಆದರೆ ಇವ್ರದ್ದು ಹಾಗಲ್ಲ, ಎಕ್ಕುಂಡಿಯವ್ರದ್ದು. ಇವ್ರು ಪೂರ್ಣ ಅಲ್ಲಿ ಬಂಕಿಕೊಡ್ಲು 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 ಅನ್ನೋದ್ರಲ್ಲಿ ಇವರು
ಮೇಷ್ಟ್ರಾಗಿದ್ದು. ಪೂರ್ಣ ಅವರ ಸರ್ವಿಸ್ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಆಮೇಲೆ ವಿಷ್ಣು ನಾಯ್ಕ್, ವಿಜಯ್ ನಾಯ್ಕ್ ಎಲ್ಲರೂ, ಆಮೇಲೆ ಗುಂದಿ, ಹೌದು, ಇವರೆಲ್ಲರೂ ಒಂದು ಒಡನಾಟದ ಅಲ್ಲಿತ್ತು ಗುಂಪು. ಹೌದು. ಹಾಗಾಗಿ ಆರ್.ವಿ. ಭಂಡಾರಿ, ಅವಧಾನಿ, ಎಲ್ಲರೂ ಎಕ್ಕುಂಡಿಯವರ ಇದರಲ್ಲಿ ಬೆಳೆದಿದ್ದಾರೆ, ಎಕ್ಕುಂಡಿಯವರ ಸಂಪರ್ಕದಲ್ಲಿ ಬೆಳೆದಿದ್ದಾರೆ. ಅದೇ ಶಿಷ್ಯರೇ ಆಗಬೇಕಾದ್ದೇನಿಲ್ಲ. ಆದರೆ ಗೋಕಾಕರಿಗೆ ಬಹಳ ಅಚ್ಚುಮೆಚ್ಚಿನ ವ್ಯಕ್ತಿ ಎಕ್ಕುಂಡಿಯವರು, ಅದು ನನಗೆ ಗೊತ್ತಿತ್ತು. ಅವರು ಒಂದೊಂದು ತಿಂಗಳಿಗೊಮ್ಮೆ ಎಲ್ಲೋ ಒಂದು ಕಡೆ ಎಲ್ಲ ಸಾಹಿತಿಗಳು ಅವರು ಇವರೆಲ್ಲ ಸೇರಬೇಕು ಮಾಡಿದಾಗ ಆ ಗೋಷ್ಠಿಗೆ ಹೋಗ್ತಾ ಇದ್ರು ಇವರು ಎಕ್ಕುಂಡಿಯವರು. ನನ್ನನ್ನು ಯಾವತ್ತೂ ಕರ್ಕೊಂಡು ಹೋಗಿರಲಿಲ್ಲ, ನನಗೂ ಗೋಕಾಕ ಆಗ್ತಿರಲಿಲ್ಲ, ಅದು ಮುಂದೆ ಹೇಳ್ತೀನಿ ಅದನ್ನು. ಸೊ ಹಾಗಾಗಿ ಎಕ್ಕುಂಡಿಯವರು ಬೆಂಗಳೂರಿಗೆ ಬಂದ ಮೇಲೆ ಸ್ವಲ್ಪ ಬೆಳಕಿಗೆ ಬರುವ ಹಾಗೆ ಅವರು ಬಹುಶಃ ಬೇಂದ್ರೆಯವ್ರ ಬಗ್ಗೆ ಒಂದು ಪುಸ್ತಕ B.H. ಶ್ರೀಧರು ಒಂದು ಬರೆದಿದ್ದಾರೆ, ಎಕ್ಕುಂಡಿಯವರು ಬರೆದಿರಬೇಕು ಅಂತ ಅನಿಸ್ತೀನಿ. ಅವರೇನು ಕುವೆಂಪು ಅಥವಾ ಬೇರೆ ಪೂತಿನ ಅವರ ಅಭಿಮಾನಿಯೂ ಹೋದಿವರು, ಏನೇ ಇರ್ಬೋದು, ಅಷ್ಟು ವಾಲ್ದವರಲ್ಲ, ಎಲ್ಲ ಆ ಕಡೆಗೇನೆ ಉತ್ತರ ಕರ್ನಾಟಕದ ಇದರಲ್ಲೇ ಇದ್ದವರು. ಆದರೆ ಸಾಕಷ್ಟು ಅವ್ರದ್ದು ಮತ್ಸ್ಯಗಂಧಿ, ಬೆಳ್ಳಕ್ಕಿಗಳು, ಈ ಥರದ ಸಂಕಲನಗಳು ತುಂಬ ಬಂದಿವೆ. ಹೌದು, ಅಭಿಮಾನಿಗಳೇ ಮಾಡಿರೋದು. ಅವ್ರು ಎಂಥ ಅಭಿಮಾನಿ ಇದ್ರು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಮ್ಯಾಕ್ಸೇಸೆ ಪ್ರಶಸ್ತಿ ಪಡೆದ KV ಸುಬ್ಬಣ್ಣ ಅವರು ಎಕ್ಕುಂಡಿಯವರ ಅಭಿಮಾನಿ. ಅವರ ಒಂದು ಕಥಾ ಸಂಕಲನಕ್ಕೆ ಇವರು ಸುಬ್ಬಣ್ಣ ಅವರು ಮುನ್ನುಡಿ ಬರೆದಿದ್ದಾರೆ, ಸುದೀರ್ಘವಾದ ಮುನ್ನುಡಿ ಬರೆದಿದ್ದಾರೆ. ಅವ್ರಿಗೆ ಇಷ್ಟ ಇತ್ತಿದ್ದು. ಆದರೆ ಅಲ್ಲಿಯೇ ಆ ವಾತಾವರಣದಲ್ಲಿಯೇ ಹವಾಗುಣದಲ್ಲೇ ಬೆಳೆದ G. ರಾಜಶೇಖರ್ಗೆ ಇವರು ಕವಿ ಅಂತ ಅನ್ನಿಸ್ಲೇ ಇಲ್ಲ. ಇದು ಒಂದು ಕರ್ಮ, ಒಂದು ಜಿಲ್ಲೆ ಆಚೆ ಈಚೆ ಅಷ್ಟೇ. ಹಾಗೆ ಹೀಗೆ ಇತ್ತು. ಏನೇ ಇರಲಿ, ಕುಂಡಿ ಕನ್ನಡದ ಒಬ್ಬ ಮುಖ್ಯ ಕವಿಗಳಲ್ಲಿ ಒಬ್ಬರು ಅನ್ನೋದು ನಾವು ಯಾವತ್ತೂ ಕೂಡ ಮರಿಬಾರ್ದು. ಅವ್ರಿಗಿಂತ ಜೋರಾದವರು ಅವ್ರ ಮನೆಯವರು. ಅವ್ರನ್ನೂ ಜೋರಿಂದನೇ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ನೀವು ಯಾಕಾಗೋ ಅಂದ್ರಿ, ನೀವು ತಪ್ಪಲ್ವಾ, ನೀವು ಹೇಳ್ಕೋಬೇಕು. ಹಾಗೆ ಶಿವರುದ್ರಪ್ಪನವ್ರು ಹೇಳ್ಕೊಳಲ್ವಾ, ಅವ್ರು ತುಂಬ ಓದ್ಕೊಂಡಿದ್ರು ಅವ್ರ ಮನೆಯವರು. ತುಂಬ ಓದ್ಕೊಂಡಿದ್ರು ನನ್ನ ತಿಳುವಳಿಕೆಗೆ. ಅವರು ಇರ್ಲಿ ಬಿಡಮ್ಮ ಅಂತ ಇವರು ಅನ್ನೋರು ಅಷ್ಟೇ ಹೊರತು ಜೋರು ಜಬರ್ದಸ್ತ್ ಎಲ್ಲ ಎಕ್ಕುಂಡಿಯವ್ರ ಮನೆಯವರದೇ. ಅವರು ಒಳ್ಳೆ ದಾಂಪತ್ಯ ಜೋಡಿ. ಅದೊಂದು ಸ್ವಲ್ಪ ಜೋರು ಜಾಸ್ತಿ, ಬಾಯಿ ಜಾಸ್ತಿ ಅವ್ರ ಮನೆಯವರದು. ಏನೇ ಇರಲಿ, ಅವ್ರನ್ನ ತನ್ನ ಯಜಮಾನರನ್ನ ಅಥವಾ ಪತಿಯನ್ನು ಬಿಟ್ಟುಕೊಟ್ಟಿರಲಿಲ್ಲ ಅವರು. ಓದ್ಕೊಂಡಿದ್ರು, ಅವ್ರದ್ದು ಓದ್ಕೊಂಡಿದ್ರು. ಮಿಕ್ಕ ಸಮಾಜದ ಆಗು ಹೋಗುಗಳನ್ನು ಕೂಡ ಆಕೆ ಗಮನಿಸ್ತಾ ಇದ್ರು. ಇವರು ಯಾವಾಗಲೂ ಕೂಡ ಪೂಜೆ, ಸಂಧ್ಯಾವನ್ನೇ ಅದೆಲ್ಲ ನಿತ್ಯವೂ ಇಟ್ಕೊಂಡಿದ್ರು ಎಕ್ಕುಂಡಿಯವರು. ಆದರೂ ಕಮ್ಯುನಿಸ್ಟು. ಆದರೆ ಅದೇ ಹೇಳಿ ಅರ್ಧ ಭಾಗ ಅದು ಕಮ್ಯುನಿಸ್ಟು ಅಂದರೆ ಯಾವ ಥರ ಹೇಳ್ಬೋದು ನಾನು ಅಂದರೆ, ಬಡವರು ಕಂಡ್ರೆ, ದುಡಿಯೋರು ಕಂಡ್ರೆ, ನೋವಿನಲ್ಲಿರೋರು ಕಂಡ್ರೆ ಅವ್ರದ್ದೇ ಆದ ಒಂದು ಗೊತ್ತಾಯ್ತು ಇತ್ತಲ್ಲ. ಆದ್ರಿಂದ ಅವ್ರನ್ನ ಅರ್ಧ ಭಾಗ ಕಮ್ಯುನಿಸ್ಟು. ಆಚಾರ ವಿಚಾರ ಸ್ಕೂಲ್ ಮೇಸ್ಟರ್ ಆಗಿದ್ರಲ್ಲ, ಸೊ ಪ್ರೈಮರಿ ಸ್ಕೂಲ್ ಮೇಸ್ಟ್ರಿ ಪ್ರೊಫೆಸರ್ ಆದವ್ರಿಗೆ ಹುಡುಗರು ಕಟ್ಕೊಂಡು ಏನೂ ಆಗಬೇಕಾದಿಲ್ಲ. ಅವ್ರು ಹಬ್ಬಬ್ಬಾರು ಒಂದು ಉದ್ಯೋಗ ಕೊಡಿಸ್ಬೋದಷ್ಟೇ ಕಾಲೇಜಿನಲ್ಲಿ. ಇವ್ರು ಹಾಗಲ್ಲ, ಅವ್ರನ್ನ ಬೆಳೆಸ್ಬೇಕಲ್ಲ. ನಿನ್ನಲ್ಲಿ ಇದಿದೆ, ಚೈತನ್ಯ ಇದೆ, ಈ ಪ್ರತಿಭೆ ಇದೆ ಅಂತ ಬೆಳೆಸ್ಬೇಕಲ್ಲ. ಆ ಕೆಲಸ ಮಾಡಿದವ್ರಿಗೆ ಎಕ್ಕುಂಡಿಯವರು. ಆದ್ದರಿಂದ ಅವರಿಗೆ ಸಿಂಪತಿ ಅನ್ನೋದು, ಅನುಕಂಪ ಅನ್ನೋದು ಅವರ ಕವಿತೆಗಳಲ್ಲಿ ಉಕ್ಕಿ ಬರುತ್ತೆ. ಇನ್ನು ಫಿಲಾಸಫಿಯಿಂದ ಅವರು ದ್ವೈತ ಫಿಲಾಸಫಿಯನ್ನು ಇಷ್ಟಪಟ್ಟವರು. ಆದ್ದರಿಂದ ದ್ವೈತ ಹಾಗೂ ಉಂಟು, ಅದೇ ಇವರಲ್ಲೇ ದ್ವೈತ ಇದೆಯಲ್ಲ, ಎರಡಾಯ್ತಲ್ಲ. ಹಾಗೆ ಅವರು ಅಬಿತ್ತು ಅಷ್ಟೇ ಹೊರತು ಏನು ಹೋರಾಟಕ್ಕೆ ಹೋಗಿ ಅಥವಾ ಯಾವುದೋ ಕಾರ್ಖಾನೆ ಮುಂದೆಯೋ ಅಥವಾ ಇನ್ನೊಂದು ಯಾವುದೋ ಚಳುವಳಿ ಮುಂದೆಯೋ ಬಾವುಟ ಹಿಡ್ಕೊಂಡು ಇನ್ನೊಂದು ಮಾಡಿ ಆ ಥರ ಹೋರಾಡುವ ಮನಸ್ಸು ಅವರಿಗೆ ಇರಲಿಲ್ಲ. ಒಂದು ಸ್ವಲ್ಪ ಕುಳ್ಳು ವ್ಯಕ್ತಿ ಎಕ್ಕುಂಡಿಯವರು. ನನ್ನ ಒಳ್ಳೆ ಒಡನಾಟ. ಹೌದು, ತುಂಬ ಸೌಹೃದಿ. ಅವ್ರ ಜೊತೆ ಯಾರು ಬೇಕಾದರೂ ಕೂಡ ತಮ್ಮ ದುಃಖ ದುಮ್ಮಾನಗಳನ್ನು ಹಂಚ್ಕೋಬೋದ ಅಂತ ಇದು ಅಂತ ನನಗೆ ಅನಿಸುತ್ತೆ.